ಹಲೋ ಗಾಯ್ಸ್, ಗುಡ್ ಈವ್ನಿಂಗ್. ಗೊತ್ತಾಗಿರ್ಬೇಕು ಇವತ್ತು ಯಾವ ಟಾಪಿಕ್ ಮೇಲೆ ವ್ಲಾಗ್ ಆಗ್ತಿದೆ ಅಂತ. ಹಾರರ್ ಸ್ಟೋರೀಸ್. ನಾನೊಂದು ಕತೆ ಹೇಳ್ತೀನಿ, ನಮ್ಮ ಅಕ್ಕ ಒಂದು ಕತೆ ಹೇಳುತ್ತೆ. ಆದರೆ ಅದು ನಿಜವಾದಲ್ಲ, ಹೇಳ್ಕೊಳಕ್ ಹೋಗ್ಬೇಡಿ ಆಯ್ತಾ ಗಾಯ್ಸ್. ಇವಾಗ ಬನ್ನಿ ಹೋಗೋಣ. ಗಾಯ್ಸ್, ಇವಾಗ ಇವನು ಕತೆ ಹೇಳ್ತಾರೆ ಗಾಯ್ಸ್, ಆಮೇಲೆ ನಾನು ಕತೆ ಹೇಳ್ತೀನಿ ಗಾಯ್ಸ್. ಫಸ್ಟ್ ಸ್ಟಾರ್ಟ್ ಮಾಡ್ತೇನೆ. ಇವಾಗ ಸ್ಟಾರ್ಟ್ ಮಾಡ್ತೀನಿ, ಹೆದರ್ಕೊಬೇಡಿ. ಇದು ಕರ್ನಾಟಕದ ಹುಬ್ಳಿ ಊರಿನ ಕಥೆ. ಹುಬ್ಳಿ ಊರಿನಲ್ಲಿ ಕೊನೆ ಭಾಗದಲ್ಲಿ ಒಂದು ಮನೆ ಇತ್ತು. ಅದು ಫುಲ್ ಹಳೇದಾಗಿತ್ತು. ಅದರ ಮಧ್ಯದಿಂದ ಆಲದ ಮರ ಬಂದಿತ್ತು. ಎಷ್ಟೋ ವರ್ಷಗಳ ಹಿಂದಿನ ಮಾತು. ರೋಹಿತ್ ಮತ್ತು ಮಂದಾಕಿನಿ ಎಂಬುವ ಅಮ್ಮ ಮಗ ಇದ್ರು. ಅವರು ಫುಲ್ ಬಡವರಾಗಿದ್ರು. ಅವರ ಅಕ್ಕಪಕ್ಕ ಎಲ್ಲ ಶ್ರೀಮಂತರು ಇದ್ರು. ಅವರೆಲ್ಲ ಹಾಡ್ಕೋತಿದ್ರು, ನೀವೆಷ್ಟು ಬಡವರು ಅಂತ. ಅದಕ್ಕೆ ಒಂದು ದಿವಸ ರೋಹಿತ್ಗೆ ಒಂದು ಜಾಬ್ ಸಿಗುತ್ತೆ. ಆ ಜಾಬಿಂದ ಅವನು ಬಂಗ್ಲೆ ಕಟ್ಸ್ಕೊಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಆದರೆ ಆರವನ್ನುವ ಒಂದು ಹುಡುಗ ಅದನ್ನು ಕಂಡು ಹೊಟ್ಟೆ ಊರಿ ಪಟ್ಕೊಂಡ. ಒಂದು ರಾತ್ರಿ ರೋಹಿತನ್ನು ಹುಡುಗರನ್ನು ಬಿಟ್ಟು ಸಾಯಿಸ್ಬಿಟ್ಟ. ಅವರಮ್ಮ ಮಂದಾಕಿನಿ ಕೊರಗಿ ಸತ್ತೋಗ್ಬಿಟ್ರು. ಅದಾದ್ಮೇಲೆ ಸಂಕೇತ್ ಎನ್ನುವ ಹುಡುಗ ಬರ್ತಾನೆ. ಅದೇ ಮನೆ ಪಕ್ಕನೇ ಮನೆ ಮಾಡ್ಕೊಂಡು ವಾಸ ಮಾಡ್ತಿರ್ತಾನೆ. ಮೊದಲನೇ ದಿನ ವಿಚಿತ್ರ ಶಬ್ದಗಳು ಬರುತ್ತೆ. ಹೆಂಗಂದ್ರೆ ಈ ತರ ಬರ್ತಾ ಇರುತ್ತೆ. ಸಂಕೇತ್ ಫುಲ್ ಎತ್ಕೊಂಡ್ಬಿಡ್ತಾನೆ ಫಸ್ಟೇ ದಿನ. ಎರಡನೇ ದಿನ ಆಳದ ಮರದ ಕೊಂಬೆಗಳು ಮನೆ ಹತ್ತಿರ ಬರುತ್ತೆ. ಮೂರನೇ ದಿನ ನೋಡ್ತಾ ಆಳದ ಮರ ಕೊಂಬೆಗಳು ಇಡೀ ಮನೆನೇ ಸುತ್ಕೊಂಡ್ಬಿಡುತ್ತೆ ಗಾಯ್ಸ್. ಅದು ನೋಡಿ ಸಂಕೇತು ನಾಳೆನೆ ಸೂಟ್ ಕ್ಲಾಸ್ ಎಲ್ಲ ಬ್ಯಾಕ್ ಪ್ಯಾಕ್ ಮಾಡ್ಬಿಟ್ಟು ಬೇರೆ ಕಡೆಗೆ ಹೋಗ್ಬಿಡೋಣಪ್ಪ ಅಂತ ಅನ್ಕೋತಾನೆ. ಆದರೆ ರೋಹಿತ್ ಆತ್ಮ ಮಂದಾಕಿನಿ ಆತ್ಮ ಬಿಟ್ಬಿಡುತ್ತ ಗಾಯ್ಸ್. ಹಿಡ್ಕೊಂಬಿಟ್ಟು ಕಚ್ಚಕ್ ಕಚ್ಚಕ್ ಕಚ್ಚಕ್. ಥ್ಯಾಂಕ್ ಯು. ಚೆನ್ನಾಗಿತ್ತು. ನೆಕ್ಸ್ಟ್ ನಂದು ಎಷ್ಟು ಭಯಂಕರ ಇದೆ ಗೊತ್ತಾ ಸ್ಟೋರಿ. ಭಯಂಕರವಲ್ಲ, ಭಯಂಕವರಿ. ಸ್ಕೇರಿ. ಓಕೆ ಗಾಯ್ಸ್, ಇವಾಗ ನಾನೊಂದು ಸ್ಟೋರಿ ಹೇಳ್ತೀನಿ. ಅವನೊಂದು ಸ್ಟೋರಿ ಹೇಳಿದ್ದಾನೆ, ನನ್ನ ತಮ್ಮ ಸ್ಟೋರಿ ಅಂತ ಹೇಳಿದ್ದಾನೆ. ಸೊ ನಾನೊಂದು ಸ್ಟೋರಿ ಹೇಳ್ತೀನಿ. ನರಸಾಪುರ ಒಂದು ಊರಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ ಗಾಯ್ಸ್. ಆ ಫ್ಯಾಮಿಲಿಯಲ್ಲಿ 3 ಜನ ಇರ್ತಾರೆ. ಗಂಡ, ಹೆಂಡತಿ, ಮಗಳು. 3 ಜನ. ಸುಮ್ಮನೆ ನಾನು ಹೇಳ್ಬೇಕಾದ್ರೆ ಯಾಕೆನಾ ಗಾಯ್ಸ್, ಆ ಫ್ಯಾಮಿಲಿಯಲ್ಲಿ ಗಂಡ, ಹೆಂಡತಿ, ಮಗಳು ಇರ್ತಾರೆ. ಗಂಡನ ಹೆಸರು ರೋಹನ್, ಅವರ ಹೆಂಡತಿ ಹೆಸರು ಮೀನಾ ಅಂತ, ಅವ್ರ ಮಗಳ ಹೆಸರು ಚಿನ್ಮಯಿ ಅಂತ. ಚಿನ್ಮಯಿ ಆಯ್ತಾ ಗಾಯ್ಸ್. ಆ ಚಿನ್ಮಯಿ ಸ್ಕೂಲ್ಗೆ ಹೋಗ್ತಾ ಇರ್ತಾಳೆ. ಒಂದಿನ ಸ್ಕೂಲಿಂದ ವಾಪಸ್ ಬರಬೇಕಾದ್ರೆ ಮನೆಗೆ ಬರ್ತಾಳೆ. ಆವಾಗ ಅವ್ರ ಅಮ್ಮನ ಹತ್ರ ಕೇಳ್ತಾಳೆ ಅವಳು, ನಾಳೆ ಏನು ದಿನ ಅಮ್ಮ ಅಂತ. ಅವರಮ್ಮ ಹೇಳ್ತಾರೆ ಸೋಮವಾರ ಅಂತ. ಸೊ ಅವಳು ಬೇಜಾರು ಮಾಡ್ಕೊಂಡು ಇರ್ತಾಳೆ. ಅಮ್ಮ ನಾಳೆ ನನ್ನ ಬರ್ತಡೇ ಅಲ್ವಾ, ನಿನಗೆ ಗೊತ್ತಿಲ್ಲ, ನಾನು ಮಾತಾಡ್ಸಲ್ಲ ಅಂತ ಅವಳು ಹೇಳ್ತಾಳೆ. ಸೊ ಆಮೇಲೆ ಅವರಪ್ಪ ಬರ್ತಾರೆ. ಅವರಪ್ಪ ಬಂದ್ಬಿಟ್ಟು ಹೇಳ್ತಾರೆ,
ನಾಳೆ ನಿನ್ನ ಬರ್ತಡೇ ಅಲ್ವಾ, ನಾಳೆ ದೊಡ್ಡ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಅವ್ರ ಅಪ್ಪ ಹೇಳ್ತಾರೆ. ಸೊ ಅವಳು ತುಂಬ ಖುಷಿಯಾಗಿರ್ತಾಳೆ. ಓಕೆನಾ ಓಕೆನಾ ಗೈಸ್, ನೆಕ್ಸ್ಟ್ ನನಗಿಂತ ಇವನೇ ಭಯಂಕರವಾಗಿದ್ದೀನಿ ಅಲ್ವಾ ಗಾಯ್ಸ್. ಸೊ ಗಾಯ್ಸ್ ಇವಾಗ ನೋಡಿ ಮುಂದೆ ಸೊ ಗೈಸ್ ಮಾರನೇ ದಿನ ಅವ್ರು ರೆಸ್ಟೋರೆಂಟ್ಗೆ ಹೋಗ್ತಾರೆ. ಆ ರೆಸ್ಟೋರೆಂಟ್ ಹೆಸರು ಆನಂದ್ ಭವನ್ ಅಂತ. ಇವರೊಬ್ಬರೇ ಫ್ಯಾಮಿಲಿ ಅವತ್ತಿನ ದಿನ ಹೋಗಿದ್ದು, ಬೇರೆ ಜನಗಳೇ ಇರಲಿಲ್ಲ. ಅದರಲ್ಲಿ ಒಬ್ಳು ಹೆಂಗಸಿರ್ತಾಳೆ, ಅವಳೇ ಚೆಫ್, ಅವಳೇ ಎಲ್ಲ ಇದು ಆಯಿತಾ. ಆ ರೆಸ್ಟೋರೆಂಟು ಹಿಂದಿನ ಕಾಲದಿಂದ ಓಪನ್ನು. ಓಕೆನಾ ಗೈಸ್, ಅವಾಗ ಹೇಳ್ತಾರೆ ಸುಮ್ನೀರ ಆಯ್ತಾ. ರೆಸ್ಟೋರೆಂಟಿಗೆ ಬರ್ತಾರೆ, ಕುತ್ಕೊತಾರೆ. ಅವಾಗ ಅನಿಸುತ್ತೆ ಇದೇನು ಇವತ್ತಿನ ದಿನ ಯಾರು ಜನನೇ ಇಲ್ಲ ಅಂತ ಅವರಮ್ಮ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಹೋಗೋಣ ಬೇಡ, ಈ ರೆಸ್ಟೋರೆಂಟ್ ಬೇಡ ಅಂತ ಹೇಳ್ತಾಳೆ. ಯಾರು ಅವರಮ್ಮ ಹೇಳ್ತಾರೆ, ಚಿನ್ಮಯ ಅವರಮ್ಮ ಹೇಳ್ತಾರೆ. ಸೊ ಅವಾಗ ನೋಡಿ ಗೈಸ್, ನಾನು ಹೇಳ್ಬೇಕಾದ್ರೆ ಇವನು ಇದು ಮಾಡ್ತಾನೆ. ಸೊ ಆವಾಗ ಅವರಮ್ಮ ಹೇಳ್ತಾರೆ ಇದು ಬೇಡ, ಈ ರೆಸ್ಟೋರೆಂಟೇ ಬೇಡ ಅಂತ ಹೇಳ್ತಾರೆ. ಆಮೇಲೆ ಅವರಪ್ಪ ಹೇಳ್ತಾರೆ ಚೆಫ್ ಒಂದು ಕೇಕ್ ತೊಗೊಂಬನ್ನಿ ಅಂತ, ನನ್ನ ಮಗಳು ಬರ್ತಾಳೆ ಅಂತ. ಅವಳ ಹೆಸರು ಚೆಫ್ ಹೆಸರು ಮೀನಾಕ್ಷಿ ಅಂತ ಆಯಿತಾ. ಅವಳು ಕೇಕ್ ತರ್ತಾಳೆ, ಚಾಕ್ಲೇಟ್ ಫ್ಲೇವರ್ ಕೇಕ್ ತರ್ತಾಳೆ. ಅದು ಕಟ್ ಮಾಡಾದ್ಮೇಲೆ ಭಯ ಹೋಗುತ್ತೆ ಇವ್ರಿಗೆ. ಅದು ಕೇಕು ಕಟ್ಟಾದ್ಮೇಲೆ ಒಳ್ಳೆ ನಾನ್ ವೆಜ್ ಥರ ಆಗ್ಬಿಡುತ್ತೆ, ಫುಲ್ ಮಾಂಸ ಥರ ಆಗ್ಬಿಡುತ್ತೆ. ಓಕೆ ಗೈಸ್, ಆ ಮಾಂಸ ಕಂಡ್ಬಿಟ್ಟು ಇದೇನಿದು ಏನಿದು, ಈ ರೆಸ್ಟೋರೆಂಟ್ ಬಗ್ಗೆ ಏನಿದು. ಆಮೇಲೆ ಚೆಫ್ ಕೇಳ್ತಾರೆ, ಆ ಚೆಫ್ ಏನೋ ಇರ್ತಾಳೆ ದೆವ್ವ ಥರ ಆಗ್ಬಿಟ್ಟಿರ್ತಾಳೆ. ಆ ದೆವ್ವ ಇವ್ರನ್ನ ಸುಮ್ಮನೆ ಬಿಡ್ತತ. ಆಮೇಲೆ ಚಿನ್ಮಯ ಅವರಮ್ಮ ಯೋಚನೆ ಮಾಡ್ತಾರೆ, ಒಂದು ಕಿಟಕಿ ಓಪನ್ ಆಗಿರುತ್ತೆ, ಫುಲ್ಲು ಓಪನ್ ಆಗಿ ಹೋಗಿರುತ್ತೆ ಕಿಟಕಿ. ಸೊ ಆ ಕಿಟಕಿಲಿ ಜಂಪ್ ಮಾಡಿಬಿಡ್ತಾರೆ ಬೇಗ ಓಡೋಗಿ. ಆ ದೆವ್ವ ಏನೂ ಮಾಡೋಕ್ಕಾಗಲ್ಲ, ಆ ದೆವ್ವ ರೆಸ್ಟೋರೆಂಟಿಂದ ಹೊರಗೆ ಬರೋಲ್ಲ. ಸೊ ಇವರು ಕಿಟಕಿಯಿಂದ ಹಾರ್ಬಿಟ್ಟು ಬರ್ತಾರೆ. ಅವಾಗ ಸಾಧು ಇರ್ತಾರೆ. ಆ ಸಾಧು ಹೇಳ್ತಾರೆ ಯಾಕೆ ಓಡ್ಬರ್ತಾ ಇದ್ದೀರಾ, ನಿಮ್ಗೇನಾಯಿತು ಅಂತ. ಸೊ ಅಲ್ಲಿ ದೆವ್ವ ಇದೆ ಸಾಧು, ನಾವು ಇಲ್ಲಿ ಬಂದ್ಬಿಟ್ಟಿದ್ದೀವಿ ಓಡ್ಕೊಂಡು, ನಮ್ಮನ್ನು ಕಾಪಾಡಿ ಅಂತ ಹೇಳಿ ಸಾಧು ಹೇಳ್ತಾನೆ. ಅವಾಗ ನೀವೇನು ಚಿಂತೆ ಮಾಡಬೇಡ್ರಿ, ಆ ದೆವ್ವ ರೆಸ್ಟೋರೆಂಟ್ ಒಳಗೆ ಇರುತ್ತೆ, ಹೊರಗಂತೂ ಬರಲ್ಲ. ಯಾಕಂದರೆ ಹಳೆಯ ಸ್ಟೋರಿ ಇದೆ. ಆಗಿನ ಕಾಲದಲ್ಲಿ ರೆಸ್ಟೋರೆಂಟ್ ಓಪನ್ ಆಗಿರುತ್ತೆ ಅಂತ ನಾನು ಹೇಳಿದೆ. ಸೊ ಆಗಿನ ಕಾಲದಲ್ಲಿ ರೆಸ್ಟೋರೆಂಟ್ ಓಪನ್ ಆಗಿರುತ್ತೆ ಅಂತ ಸಾಧುನು ಹೇಳ್ತಿದ್ದೇನೆ ಈ ಸ್ಟೋರಿಲಿ. ಆಗಿನ ಕಾಲದಲ್ಲಿ ರೆಸ್ಟೋರೆಂಟ್ ಓಪನ್ ಆದಾಗ ಜಾಸ್ತಿ ಜನ ಬರ್ತಿದ್ರು. ಆಮೇಲೆ ಪಾರ್ಟಿ ಮಾಡ್ತಿದ್ರು, ಡ್ಯಾನ್ಸ್ ಮಾಡ್ತಿದ್ರು. ರೆಸ್ಟೋರೆಂಟ್ ಫುಲ್ಲು ಫ್ಯಾಮಿಲಿ ಎಲ್ಲ ಬರ್ತಿದ್ರು, ಬರ್ತಡೇ ಪಾರ್ಟಿ ಮಾಡ್ತಿದ್ರು. ಆವಾಗ ಒಂದು ಹುಡುಗಿ, ಆಗಿನ ಕಾಲದಲ್ಲಿ ಒಂದು ಹುಡುಗಿ ಅವರಮ್ಮ ಇರ್ತಾರೆ. ಅವರಮ್ಮ ಅವ್ರ ಮಗಳು ಬರ್ತಡೇ ಇರುತ್ತೆ. ಅವರಮ್ಮ ಮಗಳು ಕೇಳ್ತಿದ್ಲು ಅಂತ ಬರ್ತಡೇ ಪಾರ್ಟಿ ಎಲ್ಲಮ್ಮ ಮಾಡ್ತೀಯ ಅಂತ. ಅವ್ರು ತುಂಬ ಬಡವರಾಗಿದ್ರು. ಓಕೆನಾ ಗೈಸ್, ಎಲ್ಲಮ್ಮ ಮಾಡ್ತೀಯ ನನ್ನ ಬರ್ತಡೇ ಪಾರ್ಟಿ ಅಂತ ಅವಳು ಕೇಳ್ತಾಳೆ. ಆವಾಗ ನನ್ನ ಹತ್ರ ದುಡ್ಡಿಲ್ಲ, ನಾನು ಏನೂ ಮಾಡಲ್ಲ ಅಂತ ಅವರಮ್ಮ ಹೇಳ್ತಾರೆ. ಸೊ ಆವಾಗ ಅವಳು ಹತ್ಕೊಂಡು ಆಮೇಲೆ ಅವ್ರ ಅಮ್ಮನ ಹತ್ರ ಎಷ್ಟು ದುಡ್ಡಿರುತ್ತೋ ಅವರು ಇಬ್ಬರು ಹೋಗ್ಬಿಡ್ತಾರೆ ಮಾರನೇ ದಿನ. ಸೊ ಆ ರೆಸ್ಟೋರೆಂಟ್ಗೆ ಹೋಗಿ ಏನು ಮಾಡ್ತಾರೆ, ಕೇಕ್ ಆರ್ಡ್ರ್ ಮಾಡ್ತಾರೆ. ಕೇಕ್ ಆರ್ಡ್ರ್ ಮಾಡೋಷ್ಟು ದುಡ್ಡಿರಲ್ಲ. ಅವ್ನು ಚೆಫು ಕೇಳ್ತಾನೆ, ದುಡ್ಡು ಕೊಡಮ್ಮ ಕೇಕಿಗೆ, ಕೇಕ್ ತಂದಿದ್ದೀನಿ ಅಂತ. ಅವಳ ಹತ್ರ ದುಡ್ಡಿರಲ್ವಲ್ಲ, ಸ್ವಲ್ಪ ಎಷ್ಟಾಗಿರುತ್ತೋ ಅಷ್ಟು ಕೊಡ್ತಾಳೆ ಅವಳು, ಎಷ್ಟಿರುತ್ತೋ ಅಷ್ಟು. ಆವಾಗ ಅವಳು ಅಲ್ಲೇ ಸಾಯಿಸ್ಬಿಡ್ತಾಳೆ, ಅವ್ನು ಚೆಫೇ ಸಾಯಿಸ್ಬಿಡ್ತಾನೆ. ಸೊ ಆ ಸ್ಟೋರಿಯಿಂದ ಅವಳು ಸಿಟ್ಟು ಬಂದಿರುತ್ತೆ. ಸೊ ಯಾರ್ಯಾರು ಜನಗಳು ಬರ್ತಾರೋ ಅವಳಿಗೆ ಅವ್ರಿಗೆಲ್ಲ ಎದುರಿಸೋದು, ಈ ಥರ ಕೇಕ್ ಮಾಂಸ ಥರ ರೂಪ ಆಯ್ತಲ್ಲ, ಅದಕ್ಕೆ ಆ ಥರ ಎಲ್ಲ ಅಂತ ಸಾಧು ಹೇಳ್ತಾನೆ. ಸೊ ಗಾಯ್ಸ್, ಇಷ್ಟ ಆಗಿತ್ತು ನನ್ನ ಸ್ಟೋರಿ. ಭಯ ಆಯ್ತಾ ಹೇಳು ಎಂತಮ್ಮ? ಏನಿಲ್ಲ, ಇವಂದು ಏನು ಭಯನೇ ಆಗಿಲ್ಲ ನನಗೆ ಹೇಳ್ತಾನೆ. ಸೊ ಗಾಯ್ಸ್, ಇವತ್ತು ಹಾರರ್ ಸ್ಟೋರಿ ಹೆಂಗಿತ್ತು ಅಂತ
ಕಮೆಂಟ್ ಮಾಡಿ ಗಾಯ್ಸ್, ಲೈಕ್ ಮಾಡಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗಾಯ್ಸ್, ಬಾಯ್. ಇದೆಲ್ಲ ತಮಾಷೆಗೆ ಮಾಡಿದ್ದು, ಏನು ಹೆದರ್ಕೊಳಕ್ ಹೋಗ್ಬೇಡಿ ಗಾಯ್ಸ್. ನನಗೆ ಗೊತ್ತು ನೀ ಹೆದರಲ್ಲ ಅಂತ. ನಾನೇ ಇವನೇ ಹೆದರ್ಕೊಳ್ತಾನೆ, ನಿಮಗೆ ಹೇಳಕ್ ಬರ್ತಾನೆ. ಆಮೇಲೆ ಚಿಕ್ಕ ಮಕ್ಳಿಗಂದು ತೋರ್ಸಕ್ಕೆ ಹೋಗ್ಬಿಡಿ. ಆಮೇಲೆ 10 ಇಯರ್ಸ್ಗಂದು ಸೋರ್ಸಕ್ಕೆ ಹೋಗ್ಬಿಡಿ. ಇವನೇ ಮಾಡಕ್ಕೆ ಭಯಪಡ್ಕೊಂಡಿದ್ದ ವ್ಲಾಗ್ನ. ಧೈರ್ಯಶಾಲಿ ಎಲ್ಲೂ ನೋಡಿಲ್ಲ ಗಾಯ್ಸ್. ಭ್ರಮೆ ಆಯ್ತು.